ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಕಷ್ಟದಲ್ಲಿದ್ದಾಗ ರಾಯರ ಹತ್ರ ಒಂದು ಸಂಕಲ್ಪ ಅಂತ ಮಾಡ್ತೀವಿ ನಾವು. ಈಗ ಜೀವನಕ್ಕೆ ಏನಾದರೂ ಒಂದು ಮಾಡಬೇಕಲ್ಲ ಕೆಲಸ ಕಾರ್ಯನ. ಆ ಕೆಲಸ ಕಾರ್ಯದಲ್ಲಿ ರಾಯರನ್ನೇ ತಗೊಂಡು, ರಾಯರೇ ನಿಮ್ಮ ಹೆಸರಿಂದ ನಾವು ಇದೊಂದು ಕೆಲಸ ಮಾಡ್ತಾಯಿದ್ದೀನಿ ಭಗವಂತ, ನಿನ್ನ ಹೆಸರು ಹೇಳ್ಕೊಂಡು ನಾನು ಒಂದು ಜೀವನಕ್ಕೆ ಏನು ಒಂದು ದಾರಿ ಮಾಡ್ಕೋಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಅಂತ ನಾನು ಒಂದು ಸಂಕಲ್ಪ ಅಂತ ಮಾಡಿದ್ದೆ. ಆಲೇ ಸುಮಾರು ತಿಂಗಳೇ ಆಗಿತ್ತು ನಾನು ಆ ಕೆಲಸನ ಸ್ಟಾರ್ಟ್ ಮಾಡಿಕೊಂಡು. ಆದರೆ ಅದರಲ್ಲಿ ನನಗೆ ರಾಯರು ಯಶಸ್ಸು ಅನ್ನೋದು ಸಹ ಕೊಡ್ತಿದ್ರು. ಆದರೆ ಸೆಂಟ್ರಲ್ಲಿ ಅಡ್ಡಿ ಆತಂಕಗಳು ಬರ್ತಿತ್ತು. ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ನನಗೆ. ಆದರೆ ನಾನು ಆ ಥರ ಏನಾದರೂ ಒಂದು ತೊಂದರೆ ಬಂದಾಗ ರಾಯರ ಹತ್ರ ಕೇಳ್ಕೊತಿದ್ದೆ, ಅಪ್ಪ ನಾನು ನಿನ್ನ ಹೆಸ್ರು ಹೇಳ್ಕೊಂಡು ನಿನ್ನ ಮುಂದೆ ಇಟ್ಕೊಂಡು ನಾನು ಇದೊಂದು ಕೆಲಸ ಕಾರ್ಯ ಮಾಡ್ತಾಯಿದ್ದೀನಿ. ಆ ಕೆಲಸ ಕಾರ್ಯಕ್ಕೆ ಯಾವುದೇ ಒಂದು ತೊಂದರೆ ತಾಪತ್ರೆ ಬದಿರೋ ಹಾಗೆ ಅದನ್ನೆಲ್ಲ ನೀನೇ ನೋಡ್ಕೋಬೇಕು. ನನಗೆಷ್ಟು ಗೊತ್ತಿದೆಯೋ ಆ ರೀತಿ ನಾನು ಮಾಡ್ತಾ ಹೋಗ್ತೀನಿ ಅಂತ ನಾನೊಂದು ಕೆಲಸನ ಸ್ಟಾರ್ಟ್ ಮಾಡಿದ್ದೆ ನಾನು. ಆದರೆ ಅದರಲ್ಲಿ ಒಳ್ಳೆಯದು ಆಗ್ತಿತ್ತು, ಈ ಕಡೆ ಕೆಟ್ಟದ್ದು ಆಗ್ತಿತ್ತು. ಆದರೆ ಕಡೆಯಲ್ಲಿ ಸ್ವಲ್ಪ ನನಗೆ ಎಫೆಕ್ಟ್ ಆಗ್ತಾ ಬಂತು, ತೊಂದರೆ ಆಯ್ತಾ ಬರ್ತಿತ್ತು. ನಾನು ರಾಯರ ಹತ್ರ ಕೇಳಿಕೊಂಡೆ, ರಾಯರೇ ನನಗೆ ಗೊತ್ತಾಗ್ತಿಲ್ಲ ಏನಾಗ್ತಿದೆ ನನ್ನ ಜೀವನದಲ್ಲಿ, ನಾನು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ, ಜೀವನಕ್ಕೆ ಏನಾದ್ರು ಒಂದು ದಾರಿ ಮಾಡ್ಕೋಬೇಕು ಅಂತ ನಾನು ಮಾಡ್ತಿದ್ರೆ ಅದರಲ್ಲಿ ತೊಂದರೆ ತಾಪತ್ರೆ ಅಡ್ಡಿ ಆತಂಕಗಳು ಬರ್ತಿದೆ, ಅದನ್ನೆಲ್ಲ ನೀವೇ ನೋಡ್ಕೋಬೇಕು ಅಂತ ನಾನು ರಾಯರ ಹತ್ರ ಒಂದು ಬೇಡಿಕೆ ಅನ್ನೋದಿಟ್ಟು ನಾನು ಸಂಕಲ್ಪ ಮಾಡಿಕೊಂಡೆ. ನಾನು ಏನು ಒಂದು ಕೆಲಸ ಮಾಡ್ತಾ ಇದ್ದೀನೋ ಆ ಕೆಲಸ ಆಗೋ ತನಕನೂ ನಾನು ನಾನ್ ವೆಜ್ ತಿನ್ನೋದಿಲ್ಲ ತಂದೆ ಅಂತ ನಾನು ಒಂದು ವಿಡಿಯೋದಲ್ಲೂ ಸಹ ನಾನು ಹೇಳಿದ್ದೆ. ನಾನು ಅದೇ ರೀತಿ ನಾನು ಸಹ ಪಾಲಿಸಿದೆ. ಆದರೆ ಒಂದು ನನಗೆ ಫೋನ್ ಬಂತು, ಒಂದು ದಿವಸ ಫೋನ್ ಬಂತು. ರಾಯರು ಪೂಜೆ ಮಾಡಿದ್ದೆ, ಪೂಜೆ ಮಾಡಿ ದೇವ್ರ ಮನೆ ಹತ್ರನೇ ಕೂತಿದ್ದೆ, ನಾನು ಇನ್ನೂ ಎದ್ದು ಸಹ ಬಂದಿರಲಿಲ್ಲ. ಆವಾಗ ನನಗೆ ಒಂದು ಫೋನ್ ಬಂತು. ಫೋನ್ ಕಾಲ್ ಏನಪ್ಪ ಅಂತಂದರೆ ನಾನು ಮಾಡ್ತಾರೋ ಕೆಲಸದ ಕಡೆಯಿಂದ ಒಂದು ಫೋನ್ ಬಂತು, ನೀವು ಮಾಡ್ತಾರೋ ಕೆಲಸ ನಿಮಗೆ ಯಶಸ್ಸು ಕೊಡ್ತಿಲ್ಲ, ಅದು ತುಂಬ ಲಾಸ್ ಆಗ್ತಿದೆ ನಿಮಗೆ ಅಂತ ಒಂದು ಫೋನ್ ಬಂತು. ನನಗೆ ಅವಾಗ ಬೇಜಾರಾಯಿತು. ರಾಯರು ಮುಖನೇ ನೋಡ್ತಾ ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ನಾನು ಮನಸ್ಸಿನಲ್ಲೇ ಕೇಳ್ಕೊಂಡೆ, ನನ್ನ ಕೈ ಬಿಟ್ಬಿಟ್ರ ರಾಯರೇ ನೀವು? ನಾನು ನಿನ್ನ ಹೆಸರು ಹೇಳ್ಕೊಂಡು ಏನೋ ಒಂದು ಕೆಲಸ ಮಾಡ್ತಿದ್ದೆ ನಾನು, ಆದರೆ ನನ್ನ ಕೈ ಬಿಟ್ಬಿಟ್ರಲ್ಲ ಭಗವಂತ ನೀವು, ನನ್ನ ಮೇಲೆ ಕರುಣೆ ಏನಕ್ಕೆ ತೋರಿಸ್ಲಿಲ್ಲ ನೀವು ಅಂತ ನಾನು ಬೇಜಾರಲ್ಲಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಸುಮ್ಮನೆ ನಾನು ಮೌನವಾಗಿ ಕೂತಿದ್ದೆ. ರಾಯರು ತಲೆ ಮೇಲಿಂದ ಹೂ ಬೀಳ್ತು. ನಾನು ಹೇಳಿದೆ, ಯಾಕೆ ಅಂತಂದರೆ 1 ಸೆಕೆಂಡ್ ಆಯಿತು ನನಗೆ ಫೋನ್ ಬಂದು, ನಂತರ ನೀನು ಹೂ ಪ್ರಸಾದ ಕೊಟ್ಟಿದ್ದೀಯಾ, ಇದು ಒಳ್ಳೆಯದಾ ಕೆಟ್ಟದಾ, ಇಲ್ಲ ಆ ಕೆಲಸ ಆಗೋದಿಲ್ಲ ಅಂತ ನೀನು ಹೂ ಪ್ರಸಾದ ಕೊಟ್ಟಿದ್ದೀಯಾ ಅಂತ ನಾನು ತಿಳ್ಕೊಂಡೆ. ಆದರೆ ರಾಯರು ನಾನಿದ್ದೀನಿ, ನಿನಗೆ ಇವಾಗ ಸೋಲು ಬಂದಿರ್ಬೋದು, ಆದರೆ ನಾಳೆ ನಿನಗೆ ಯಶಸ್ಸು ಅನ್ನೋದು ಬರುತ್ತೆ, ಮುಂದೆ ಇನ್ನೂ ದಾರಿ ಇದೆ, ನೀನು ಪ್ರಯತ್ನ ಪಡು, ಪ್ರಯತ್ನ ನೀನು ಪಟ್ಟರೆ ನಿನಗೆ ಆ ಕೆಲಸ ನಿನ್ನ ಕೈಗೆ ಹತ್ತುತ್ತೆ, ನಾನು ಆ ಕೆಲಸನ ನೆರವೇರಿಸ್ಕೊಡ್ತೀನಿ ಅಂತ ರಾಯರು ಹೂ ಪ್ರಸಾದ ಕೊಟ್ಟಿದ್ದು. ಅದು ನನಗೆ ಅರ್ಥ ಆಗಲಿಲ್ಲ. ನಾನು ರಾಯರ ಹತ್ರ ಕೇಳ್ಕೊಂಡೆ, ಆ ಕೆಲಸ ಆಗೋದಿಲ್ಲ ಅಂತ ನೀನು ಹೂ ಪ್ರಸಾದ ಕೊಟ್ಟಿದ್ದೀಯಾ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನಾನು ತಿಳ್ಕೊಂಡಿದ್ದು ಸುಳ್ಳದು. ನಂತರ ನಾನು ನಾನ್ ವೆಜ್ ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಒಂದು 5-6 ದಿವಸ ಆಗಿತ್ತು. ನನಗೆ ಹೊಸ ವರ್ಷದ ದಿವಸನೇ ನನಗೆ ತಿರ್ಗಾ ಒಂದು ಫೋನ್ ಕಾಲ್ ಬಂತು, ನೀವು ಮಾಡಿದ್ದಂಥ ಕೆಲಸದಲ್ಲಿ ಮಾಡ್ತಾರೋ ಕೆಲಸದಲ್ಲಿ ನಿನಗೆ ಯಶಸ್ಸು ಅನ್ನೋದು ಬಂದಿದೆ, ನಿಮ್ಗೆ ಒಳ್ಳೆಯದಾಗಿದೆ ಅದರಿಂದ ಅಂತ ಅಂದ್ಬಿಟ್ಟು ನನಗೆ ಫೋನ್ ಬಂತು. ನನಗೆ ತುಂಬ ಖುಷಿ ಆಯಿತು. ನನಗೆ ಅವಾಗ ನಾನು ಅಂದ್ಕೊಂಡೆ, ರಾಯರೇ ನಾನು ಇದ್ದೀನಿ ಅಂತ ನೀವು ನನ್ನ ಕಣ್ಣೆದುರುಗಡೆ ಅವತ್ತು ಹೂ ಪ್ರಸಾದ ಕೊಟ್ರಿ. ನಾನು ರಾಯರ ಮುಂದೆ ಏನಾದರೂ ಒಂದು ಪೂಜೆ ಮಾಡಬೇಕಾದ್ರೆ, ಏನಾದ್ರು ಒಂದು ಸಂಕಲ್ಪ ಮಾಡಬೇಕಾದ್ರೆ ಯಾವತ್ತೂ ಅಷ್ಟೇ ನಾನು ಕಣ್ಣೆದುರುಗಾದಂಗೆ ಹೂ ಪ್ರಸಾದ ಅನ್ನೋದು ಕೊಡ್ತಿರಲಿಲ್ಲ. ಆದರೆ ಅವತ್ತು ನಾನು ಅಲ್ಲೇ ಕೂತಿದ್ದಾಗೆ ನನ್ನ ಕಣ್ಣೆದುರುಗಡೆನೇ ಹೂ ಪ್ರಸಾದ ಅನ್ನೋದು ಕೊಟ್ಟಿದ್ದರು. ನಾನು ಇದು ಕೆಲಸ ಆಗೋದಿಲ್ಲ ಅಂತ ನೀವು ಕೊಟ್ಟಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಆ ಕೆಲಸ ಆಗುತ್ತೆ, ನಾನಿದ್ದೀನಿ, ನೀನು ಪ್ರಯತ್ನ ಪಡು, ನೀನು ಅದಾಗೋದಿಲ್ಲ ಅಂತ ನೀನು ಸುಮ್ಮನೆ ಕೂರಬೇಡ, ನಿನ್ನ ಪ್ರಯತ್ನ ಏನಿದೆಯೋ ಅದು ಪಡು, ಫಲ ನಾನು ಕೊಡ್ತೀನಿ ಅಂತ ರಾಯರು ಅವತ್ತು ನನಗೆ ಹೂ ಕೊಟ್ಟಿದ್ದಂಥದ್ದು. ಅದು ನನಗೆ ಗೊತ್ತಾಗಲಿಲ್ಲ ನನಗೆ. ಆದರೆ ಹೊಸ ವರ್ಷದ ದಿವಸ ಬೆಳಿಗ್ಗೆ ನಾನು ರಾಯರ ಮಠಕ್ಕೆ ಹೋದೆ. ರಾಯರ ಮಠಕ್ಕೆ ಹೋಗಿ ಅಲ್ಲಿ ತುಪ್ಪದ ದೀಪ ಬೆಳಗ್ಬಿಟ್ಟು, ಹೊಸ ವರ್ಷ ಅವತ್ತು ಗುರುವಾರ ಆಗಿತ್ತಲ್ಲ, ಹಂಗಾಗಿ ಹೋಗಿ ತುಪ್ಪದ ದೀಪ ಬೆಳಗ್ಬಿಟ್ಟು ನಾನು ಮನೆಗೆ ಬಂದೆ. 7:42ಕ್ಕೆ ನನಗೆ ಫೋನ್ ಬಂದಿದ್ದಂಥದ್ದು. ನಾನು ಬಾಗಿಲು ತೆಗೆದು ಒಳಗಡೆ ಒಂದು ಹೆಜ್ಜೆನೂ ಸಹ ಇಟ್ಟಿರಲಿಲ್ಲ. ಆವಾಗ ನನಗೆ ಫೋನ್ ಬಂತು ನನಗೆ, ಈ ರೀತಿ ನಿಮಗೆ ಒಳ್ಳೆಯದಾಗಿದೆ, ನೀವು ಮಾಡ್ತಾರೋ ಕೆಲಸದಲ್ಲಿ ಒಳ್ಳೆಯದಾಗ್ತಿದೆ ಅಂತ ನನಗೆ ಫೋನ್ ಬಂತು. ನಾನು ಆವಾಗ ತಿರ್ಗಾ ಬಂದು ನಾನು ರಾಯರಿಗೆ ತುಪ್ಪದ ದೀಪ ಹಚ್ಚಿ ತಿರ್ಗಾ ನಾನು ರಾಯರ ಮುಂದೆ ಕೇಳ್ಕೊಂಡೆ,
ಹೇಳ್ಕೊಂಡೆ, ಅಪ್ಪ ಅವತ್ತು ನೀನು ಹೂ ಕೊಟ್ಟಿದ್ದು ನಾನಿದ್ದೀನಿ ಅಂತ ನೀನು ಕೊಟ್ಟಿದ್ಯಾ, ಆದರೆ ನಾನು ತಪ್ಪು ತಿಳ್ಕೊಂಡಿದ್ದೆ, ನಾನಿಲ್ಲ ಅಂತ ನೀನು ಹೂ ಕೊಟ್ಟಿದ್ಯಾ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನಾವು ಏನೇ ಒಂದು ರಾಯರಿಗೆ ಬೇಡಿಕೆ ಅನ್ನೋದಿಟ್ರು ಅದು ಒಳ್ಳೆ ರೀತಿಲಿ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ಅನ್ನೋದಾಯಿತು ಅಂದರೆ ಖಂಡಿತ ರಾಯರು ನಮ್ಮ ಜೊತೆಗಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ತಿಳಿಸಿ ಹೇಳಿದ್ರು. ನನಗೆ ಅವತ್ತ ನಂಬಿಕೆ ಬಂತು. ನಾನು ಅದು ನೆಕ್ಸ್ಟ್ ಡೇ ನಾನು ವೀಡಿಯೋದಲ್ಲೂ ಸಾಕಿದೆ, ಅಂದರೆ ಡೀಟೇಲ್ ನಾನು ಹೇಳಿರಲಿಲ್ಲ. ನನಗಾದಂಥ ಅನುಭವಗಳನ್ನ ರಾಯರು ನನಗೆ ಸೂಚನೆ ಮಾಡಿದಂಥದ್ದು. ಮತ್ತು ಇವತ್ತು ಬೆಳಗ್ಗೆ ಒಂದು ಕೆಲಸ ಆಯಿತು. ನೆನ್ನೆ ನೈಟು ಮಕ್ಕಳು ಫೋನ್ ಹಿಡ್ಕೊಂಡು ಓದ್ತಾ ಕೂತಿದ್ರು, ಹಂಗಾಗಿ ನಾನು ನೆನ್ನೆ ನೈಟು ಅಲಾರಾಮ್ ಇಟ್ಕೊಳಕ್ಕಾಗಿರಲಿಲ್ಲ, ಮರ್ತುಬಿಟ್ಟಿದ್ದೆ, ನಾನು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಆದರೆ ಧನುರ್ಮಾಸ ಪೂಜೆ ಮಾಡಬೇಕು, ಬೆಳಗಿನ ಜಾವ 3 ಗಂಟೆಗೆ ಹೇಳಬೇಕಲ್ಲ, ನಾನು ಡೈಲಿ 3 ಗಂಟೆಗೆ ಎದ್ದೇಳೋದು. ಅಲಾರಾಮ್ ಇಟ್ಕೋತೀನಿ, ಯಾವುದಕ್ಕೂ ಇರಲಿ, ನಾನೇನಾದರೂ ಮರ್ತು ಮಲ್ಕೊಂಡ್ರೆ ಅಲಾರಾಮ್ ಎಬ್ಬರಿಸುತ್ತೆ ಅಂದ್ಬಿಟ್ಟು ನಾನು ಡೈಲಿ ಅಲಾರಾಮ್ ಇಟ್ಟಿರ್ತೀನಿ. ನೆನ್ನೆ ನೈಟು ಅಲಾರಾಮ್ ಹಿಡ್ದಿರ ನಾನು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ, ನನಗೆ ಗೊತ್ತಿರಲಿಲ್ಲ. ಆದರೆ ಬೆಳಗಿನ ಜಾವ ನಾನು ಎದ್ದು ಪೂಜೆ ಮಾಡಬೇಕಲ್ಲ, ಧನುರ್ಮಾಸ ಪೂಜೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿ ಪೂಜೆ ಆಗಿರ್ಬೋದು, ಇದನ್ನೆಲ್ಲ ಮಾಡಬೇಕಲ್ಲ. ರಾಯರು ನನಗೆ ಮಧ್ಯರಾತ್ರಿ 2:30 ಆಗಿತ್ತು, ನನಗೆ ಯಾರೋ ಕೂಗ್ದಂಗಾಯಿತು, ಎಬ್ಬರಿಸ್ದಂಗಾಯಿತು. ನನ್ನ ಕಣ್ಣೆದುರುಗಡೆ ರಾಯರದು ಫೋಟೋ, ದೊಡ್ಡದಾದಂಥ ಒಂದು ಫೋಟೋ ಮತ್ತು ನವಿಲುಗರಿ, ಇದೆಲ್ಲ ನನ್ನ ಕಣ್ಣೆದುರುಗಡೆ ಪಾಸ್ ಆಗೋ ಥರ ಆಯಿತು. ನನಗೆ ಥಟ್ಟನೆ ಎಚ್ಚರಿಕಾಯಿತು. ಆವಾಗ ಎದ್ದು ಫೋನ್ ತೆಗೆದು ಟೈಮ್ ನೋಡಿದಾಗ 2:30 ಆಗಿತ್ತು. ಇಷ್ಟೊತ್ತಿಗೆ ಏನು ಎದ್ದೇಳೋದು ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಡೆ. ಆದರೆ ನಾನು ಅಲಾರಾಮ್ ಇಟ್ಟಿರಲಿಲ್ಲ, ರಾಯರೇ ನನಗೆ ಎಚ್ಚರ ಮಾಡಿ ಎಬ್ಬರಿಸಿದಂಥದ್ದು 2:30ಗೆ. ಇಷ್ಟೊತ್ತಿಗೆ ಏನು ಎದ್ದೇಳೋದು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ತಿರ್ಗಾ ಮಲ್ಕೊಂಡೆ. 3 ಗಂಟೆಗೆ ಎದ್ದೇಳೋಣ ಅಂತ ಅಂದ್ಬಿಟ್ಟು ನಾನು ಮಲ್ಕೊಂಡೆ. ಆದರೆ 3:30 ಆಗಿಬಿಟ್ಟಿದೆ ಟೈಮು, ನನಗೆ ಎಚ್ಚರ ಆಗಿರಲಿಲ್ಲ. ಆದರೆ ನಮ್ಮನೇಲೊಂದು ನಾನು ಪೆಟ್ ಸಾಕಿದ್ದೀವಿ. ಆ ಪೆಟ್ ಏನು ಮಾಡ್ತು, ನಾವು ಮಲಗೋವಂಥ ಜಾಗದಲ್ಲಿ ಬಂದು ಅದು ಮಲ್ಕೊಳ್ಳಲ್ಲ, ಹಾಲಲ್ಲೇ ಮಲಗೋವಂಥದ್ದು. ಅದು ಅವತ್ತೇನು ಮಾಡ್ತು, ರೂಮ್ ಬಾಗಿಲು ತಕ್ಕೊಂಡು ನಾನು ಇರೋವಂಥ ಜಾಗದಲ್ಲಿ ಬಂದು ನನ್ನ ಕಾಲ ಮೇಲೆ ದಡಾರ್ನೆ ಹತ್ಬಿಟ್ಟು ಅದನ್ನ ಕಾಲ ಮೇಲೆ ಬಿದ್ದಂಗಾಯಿತು. ನನಗೇನು ಕಾಲ ಮೇಲೆ ಈ ಥರ ಭಾರ ಬೀಳ್ತಲ್ಲ ಅಂತ ಅಂದ್ಬಿಟ್ಟು ನಾನು ಎದ್ದು ತಕ್ಷಣ ನೋಡಿದೆ. ನಮ್ಮನೆ ಪೆಟ್ಟು ನನ್ನ ಕಾಲ ಮೇಲೆ ಬಿದ್ದು ಮಲ್ಕೊಳೋ ಥರ ಆಯಿತು ನನಗೆ. ಆವಾಗ ಎದ್ದು ಟೈಮ್ ನೋಡ್ತೀನಿ, 3:30 ಆಗಿತ್ತು. ನಾನು ಅಲಾರಾಮು ಮರೆತು ಹಿಡ್ದಿರ ಮಲ್ಕೊಂಡಿದ್ದೆ. ಆದರೆ ರಾಯರೇ ನನಗೆ ಎಚ್ಚರ ಮಾಡಿದಂಥದ್ದು. 2:30ಗೆ ಒಂದು ಸತಿ ನನಗೆ ಎಚ್ಚರ ಮಾಡಿದ್ರು. ನಂತರ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಮಲ್ಕೊಳ್ಳೋಣ, ನಂತರ ಎದ್ದೋಳೋಣ ಅಂತ ನಾನು ಮಲ್ಕೊಂಡ್ರೆ ತಿರ್ಗಾ 3:30ಗೆ ನನಗೆ ಎಚ್ಚರ ಆಗಿದ್ದಂಥದ್ದು. ನಮ್ಮನೇಲಿರೋ ಪೆಟ್ಟು ಅದು ಹಾಲಲ್ಲಿ ಅಷ್ಟೇ ಮಲಗೋದು, ನಾವು ಮಲಗೋ ಹತ್ರ ಅದು ಬರೋದಿಲ್ಲ ಅದು. ಆದರೆ ಇವತ್ತು ಬೆಳಗ್ಗೆ 3:30ಗೆ ಅದೇ ಬಾಗಿಲು ತಕ್ಕೊಂಡು ಒಳಗಡೆ ಬಂದು ನನ್ನ ಕಾಲ ಮೇಲೆ ಬಿದ್ದಂಗಾಯಿತು. ಆವಾಗ ನನಗೆ ಎಚ್ಚರ ಆಯಿತು, ನನಗೆ ನೋಡಿದ್ರೆ 3:30 ಆಗಿತ್ತು. ಆ ರೀತಿ ರಾಯರು ಯಾವುದಾದ್ರೂ ಒಂದು ಸೂಚನೆ ಅನ್ನೋದು ಕೊಡ್ತಾರೆ, ನಮ್ಮನ್ನ ಎಚ್ಚರ ಮಾಡ್ತಾರೆ. ನಾನು ಅಲಾರಾಮ್ ಹಿಡ್ದಿರೋ ಮರೆತು ಮಲಗಿದ್ನಲ್ಲ, ಅದಕ್ಕೆ ರಾಯರು ನನಗೆ 2 ಸತಿ ನನಗೆ ಎಚ್ಚರ ಮಾಡಿದ್ದಂಥದ್ದು, ಸೂಚನೆ ಕೊಟ್ಟರು ನನಗೆ. ನಾನು ತಿಳ್ಕೊಂಡೆ, ತಂದೆ ನೀನಿದ್ದೀಯಾ, ನಾನು ಡೈಲಿ 3 ಗಂಟೆಗೆ ಎದ್ದು ಪೂಜೆ ಮಾಡೋ ಅಂಥದ್ದು, ಮತ್ತು ಧನುರ್ಮಾಸನೂ ಪೂಜೆ ಮಾಡೋದ್ರಿಂದ ಸ್ವಲ್ಪ ಬೇಗನೆ ಹೇಳ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನೀನು ಅಲಾರಾಮ್ ಇಟ್ಟಿಲ್ವಲ್ಲ ಅಂತಂದ್ಬಿಟ್ಟು ರಾಯರೇ ನನಗೆ 2 ಸತಿ ಎಚ್ಚರ ಮಾಡಿದ್ದಂಥದ್ದು. ನಾವು ರಾಯರನ್ನ ಸಂಪೂರ್ಣವಾಗಿ ನಂಬಿಡ್ತು ಅಂತಂದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮ ಕಾಪಾಡ್ತಾರೆ. ನನಗೆ ಒಂದು 2-3 ದಿವಸ ನಾನು ಅಲಾರಾಮ್ ಹಿಡ್ದೆ ಮಲಗಿದ್ದಾಗ ರಾಯರೇ ನನಗೆ ಎಚ್ಚರ ಮಾಡಿದ್ದಾರೆ. ನನಗೆ ಯಾರೋ ಕೂಗೋ ಥರ ಆಗೋದು, ಇಲ್ಲ ಹೊರಗಡೆ ಏನೋ ಒಂಥರ ಬಾಗಿಲು ತಟ್ಟೋ ಥರ ಆಗೋದು, ಸೌಂಡ್ ಆಗೋದು, ಈ ಥರ ಎಲ್ಲ ನನಗಾಗುತ್ತೆ. ಆದರೆ ಇವತ್ತು ನನಗೆ ಆ ಥರ ಆಗಿದ್ದಂಥದ್ದು. ನನಗೆ ಹೊಸ ವರ್ಷದ ದಿವಸನೇ ಆ ಥರ ಅನುಗ್ರಹ ಮಾಡಿದ್ರು. ಆದರೆ ನಾನು ರಾಯರ ಹತ್ರ ಒಂದು ಸಂಕಲ್ಪ ಮಾಡಿದ್ದೆ, ನಾನು ಅಂದ್ಕೊಂಡಿರೋ ಕೆಲಸ ಈಡೇರೋ ತನಕ, ನೀನು ಮಾಡಿಕೊಡೋ ತನಕ ನಾನು ಇಷ್ಟಪಡೋ ಅಂಥ ನಾನ್ ವೆಜ್ಜು ನಾನು ತಿನ್ನೋದಿಲ್ಲ ತಂದೆ, ನಾನು ಬಿಡ್ತೀನಿ, ಅದ್ರ ಕಡೆ ಜ್ಞಾನನೂ ಸಹ ಬರಬಾರ್ದು ನನಗೆ ಅಂತ ರಾಯರ ಹತ್ರ ಬೇಡಿಕೆ ಇಟ್ಟಿದ್ದೆ. ಅದು ನಾನು ಬಿಟ್ಟು ಸುಮಾರು ಆಲೇ ಒಂದು 15-20 ದಿವಸ ಆಯಿತು. ನನಗಿನ್ನೂ ಅಷ್ಟೇ ಆ ಕಡೆ ಜ್ಞಾನ ಅನ್ನೋದು ಸಹ ಇಲ್ಲ. ರಾಯರು ನನ್ನ ಮನಸ್ಸಲ್ಲಿ ಇದ್ದು ನನಗೆ ಈ ಥರ ಎಲ್ಲ ಒಂದು ಸೂಚನೆ ಕೊಡ್ತಿದ್ದಾರೆ. ನಾನು ರಾಯರ ಹತ್ರ ಕೇಳ್ಕೊಳ್ಳೋದೇ ಇಷ್ಟು, ನಾನು ಮುಂಚೆಯಿಂದನೂ ಅದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ನನಗೆ ಏಕ್ದಮ್ ಬಿಡೋಕ್ಕಾಗಲ್ಲ, ಅದು ಬಿಡಲೇಬೇಕು ಅನ್ನೋದು ನೀನು ಇಚ್ಛೆ ಆಗಿದ್ದರೆ ನೀನೇ ಬಿಡಿಸ್ಬಿಡು, ಅದು ನನ್ನ ಎದುರುಗಡೆ ಬಂದರೂ ನನಗೆ ಅದು ಕಂಡ್ರೆ ಆಗಬಾರ್ದು, ಆ ರೀತಿ ನೀನು ಅನುಗ್ರಹ ಮಾಡಿ ನೀನೇ ನನಗೆ ದಾರಿ ತೋರಿಸು ಅಂತ ನಾನೊಂದು ಬೇಡಿಕೆ ಇಟ್ಟೆ. ರಾಯರಿಗೆ ನಾನ್ ವೆಜ್ ತಿನ್ನೋದು ಇಷ್ಟ ಇಲ್ಲ ಅಂತಂದರೆ ಅವರೇ ಬಿಡಿಸ್ಲಿ,
ಅಂತಂದ್ಬಿಟ್ಟು ಸಹ ನಾನು ಹೇಳಿದೆ. ಆದರೆ ನಾನು ಇವತ್ತಿನ ತನಕನೂ ಅಷ್ಟೇ, ನಾನು ಅದನ್ನು ಮನೆಯಲ್ಲೂ ಯಾರು ಮಾಡೂ ಇಲ್ಲ, ನಾವು ತಂದು ಇಲ್ಲ, ಏನೂ ಇಲ್ಲ. ಆ ಕಡೆ ಜ್ಞಾನವೂ ಸಹ ಆಗಲ್ಲ. ಏಕೆಂತಂದರೆ ನಾವು ವಾರದಲ್ಲಿ 2 ಸತಿ ಇಲ್ಲ 3 ಸತಿ ಮಾಡ್ಕೊಂಡು ತಿನ್ನೋ ಅಂಥದ್ದು. ಏಕೆಂದರೆ ಮುಂಚೆಯಿಂದ ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ಆಗಲೇ 15-20 ದಿವಸ ಆಯಿತು, ಆ ಕಡೆ ಜ್ಞಾನ ಅನ್ನೋದು ಸಹ ರಾಯರು ನನಗೆ ಕೊಡ್ತಾ ಇಲ್ಲ. ನಾನು ಕೇಳಿಕೊಂಡೆ, ಅಪ್ಪ ನಾನು ಅದನ್ನು ಬಿಡಬೇಕು ಅನ್ನೋದು ನಿನ್ನ ಇಚ್ಛೆ ಆಗಿದ್ದರೆ ನೀನೇ ಬಿಡಿಸ್ಬಿಡು ತಂದೆ, ನನಗೆ ಜ್ಞಾನನೂ ಸಹ ಆ ಕಡೆ ಕೊಡಬೇಡ ಅಂತ ನಾನು ಕೇಳಿಕೊಂಡೆ. ನಾನು ಏನೊಂದು ಕೇಳ್ಕೊತಾ ಇದ್ದೀನೋ ಅದು ಸ್ವಲ್ಪ ದಿವಸದಲ್ಲೇ ನನಗೆ ಅನುಗ್ರಹ ಮಾಡೋ ಅಂಥದ್ದು. ನಾವು ಮೊದಲದಾಗಿ ರಾಯರನ್ನ ಬಲವಾಗಿ ನಂಬಿಡಬೇಕು. ನಂಬಿಡ್ತು ಅಂತಂದರೆ ನಮ್ಮ ಎಡ ಬಲ ನಮ್ಮ ಹಿಂದೆ ಮುಂದೆನೇ ರಾಯರು ಇದ್ದು ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ. ನಾನು ಇಷ್ಟು ನನ್ನನ್ನು ಅರ್ಥ ಮಾಡಿಕೊಂಡೆ, ನೀನಿದ್ದೀಯಾ ತಂದೆ, ನನ್ನ ಪಾಲಿಗೆ ನೀನಿದ್ದೀಯಾ, ಅದೇ ರೀತಿ ಜೀವನ ಪೂರ್ತಿ ನನ್ನ ಜೊತೇಲಿ ನೀನಿರಬೇಕು, ನನ್ನ ಮನೆ ನನ್ನ ಮನಸ್ಸಲ್ಲಿ ನೀನಿರಬೇಕು. ನಾನು ಏನು ಒಂದು ಕೆಲಸ ಕಾರ್ಯ ಮಾಡ್ತೀನೋ ಅದು ಒಳ್ಳೆಯದಾಗುತ್ತೆ ಅನ್ನೋದಾಯಿತು ಅಂತಂದರೆ ನನಗೆ ನೀನು ಸೂಚನೆ ಕೊಡು. ಅದರಿಂದ ನಿನ್ಗೆ ಒಳ್ಳೇದಾಗೋದಿಲ್ಲ, ನೀನು ಮಾಡಬೇಡ ಅನ್ನೋದಾಯಿತು ಅಂತಂದರೆ ಕನಸಿನಲ್ಲೋ ಇಲ್ಲ ಯಾರ ಬಾಯಲ್ಲಾದರೂ ನನಗೆ ಹೇಳ್ಸು ತಂದೆ. ಏಕೆ ಅಂತಂದರೆ ನಾನು ಒಂದು ಬಂಡವಾಳ ಹಾಕಿ ನನ್ನ ಶ್ರಮ ಪಟ್ಟು ಏನಾದರೂ ಒಂದು ಅರ್ಧದ ಕಂಠ ಮಾಡ್ಕೊಂಬಂದಿರ್ತೀನಿ, ಅದಾಗಿಲ್ಲ ಅಂತಂದರೆ ನನಗೆ ಲಾಸ್ ಆಗುತ್ತೆ. ನಾನು ತುಂಬಾ ಕಷ್ಟದಲ್ಲಿದ್ದೀನಲ್ವ, ಹಂಗಾಗಿ ಅದಾಗಲ್ಲ ಅಂತ ಅನ್ನೋದಾಯಿತು ಅಂತಂದರೆ ಮುಂಚೆನೇ ಸೂಚನೆ ಕೊಡು. ಏಕೆ ಅಂತಂದರೆ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಿನ್ನ ಮುಂದೆ ಕೂತ್ಕೊಂಡು ನಿನ್ನ ಹತ್ರ ಹೇಳಿನೇ ನಾನು ಮಾಡೋ ಅಂಥದ್ದು. ನಾನೇ ತೀರ್ಮಾನ ತೊಗೊಳಕ್ಕೆ ಹೋಗೋದಿಲ್ಲ. ನಾನು ಮನೆ ದೇವ್ರ ಹತ್ರ ಬೇಡಿಕೆ ಇಡ್ತೀನಿ, ನಂತರ ನಿನ್ನ ಮುಂದೆ ನಾನು ಬೇಡಿಕೆ ಇಡ್ತೀನಿ. ಅದು ಒಳ್ಳೇದಾಗ್ತೈತೆ ಅನ್ನೋದಾದರೆ ನನಗೆ ಅನುಗ್ರಹ ಮಾಡಿ. ಅದರಿಂದ ಒಳ್ಳೇದಾಗಲ್ಲ ಅನ್ನೋದಾಯಿತು ಅಂತಂದರೆ ನನಗೆ ಸೂಚನೆ ಕೊಡಿ. ಯಾವ ರೀತಿ ನೀವು ಸೂಚನೆ ಕೊಟ್ಟರು ಪರವಾಗಿಲ್ಲ, ಅದನ್ನು ನಾನು ತೊಗೋತೀನಿ ತಂದೆ ಅಂತ ನಾನು ರಾಯರ ಹತ್ರ ಕೇಳ್ಕೊತೀನಿ. ಏಕೆ ಅಂತಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶ್ರಮ ವಹಿಸ್ತೀವಿ ಮತ್ತು ಬಂಡವಾಳ ಅನ್ನೋದು ಸಹ ಹಾಕಿರ್ತೀವಿ. ನಾವು ಅರ್ಧದಲ್ಲೇ ಅದು ಲಾಸ್ ಆಗಿಬಿಟ್ರೆ ನಮಗೂ ಬೇಜಾರಾಗುತ್ತೆ ಮತ್ತು ನಾವು ಒಂದು ಬಂಡವಾಳ ಹಾಕಿರೋದಕ್ಕೂ ಫಲ ಅನ್ನೋದು ಸಿಕ್ಕೋದಿಲ್ಲ. ಹಾಗಾಗಿ ನಾನು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ರಾಯರ ಹತ್ರ ಮನೆ ದೇವ್ರ ಹತ್ರ ಬೇಡಿಕೆ ಇಟ್ಟೇ ನಾನು ಮಾಡೋದು. ಅವತ್ತು ಆಗೋದೇ ಇಲ್ಲ ಅಂತ ರಾಯರು ಹೂ ಕೊಟ್ಟರು ಅಂತ ನಾನು ತಿಳ್ಕೊಂಡೆ. ಆದರೆ ನಾನಿದ್ದೀನಿ ಅದಾಗುತ್ತೆ ಅಂತ ರಾಯರು ನನ್ನ ಕಣ್ಣು ಮುಂದೆ ನನಗೆ ಹೂ ಕೊಟ್ಟಿದ್ದಂಥದ್ದು. ನನಗೆ ಅದು ಅರ್ಥ ಆಗಲಿಲ್ಲ. ಏಕೆಂತಂದರೆ ಒಂದು ಕ್ಷಣದಲ್ಲಿ ಫೋನ್ ಬಂತು. ಫೋನ್ ಬಂದು ನಾನು ಫೋನಲ್ಲಿ ಮಾತಾಡಿ ಫೋನ್ ಕಟ್ ಮಾಡಿದೆ ಅಷ್ಟೇ, ತಕ್ಷಣ ಹೂ ಪ್ರಸಾದ ಕೊಟ್ಟಿದ್ದಂಥದ್ದು. ಆವಾಗ ನಾನೇನು ತಿಳ್ಕೊಬೇಕು, ಇದು ನಿನ್ಗೆ ಒಳ್ಳೇದಾಗಲ್ಲ, ನೀನು ಮಾಡ್ತಾ ಇರೋ ಕೆಲಸದಲ್ಲಿ ನನ್ನ ಅನುಗ್ರಹ ಇಲ್ಲ ಅಂತ ನೀನು ಅಂದ್ಕೊಂಡು ನನಗೆ ಹೂ ಕೊಟ್ಟಿದ್ಯಾ ಅಂತ ನಾನು ತಿಳ್ಕೊಂಡೆ. ಆದರೆ ರಾಯರು ಇಷ್ಟಕ್ಕೆ ನೀನು ಕೈ ಬಿಡಬೇಡ, ಮುಂದೆ ಇನ್ನೂ ನಿನಗೆ ದಾರಿ ಇದೆ, ನಾನಿದ್ದೀನಿ, ನೀನು ಪ್ರಯತ್ನ ಪಡು, ನೀನೆಷ್ಟು ಪ್ರಯತ್ನ ಪಡ್ತೀಯೋ ಅಷ್ಟು ನಿನಗೆ ಒಳ್ಳೆಯದಾಗುತ್ತೆ, ನಾನಿದ್ದೀನಿ ಅಂತ ರಾಯರು ನನಗೆ ಅವತ್ತು ಹೂ ಪ್ರಸಾದ ಕೊಟ್ಟಿದ್ದಂಥದ್ದು. ಹೊಸ ವರ್ಷದ ದಿವಸನೇ ನನಗೆ ಅನುಗ್ರಹ ಮಾಡಿದ್ರು. ನನ್ನ ಜೀವನ ಕಟ್ಕೊಳ್ಳೋದಕ್ಕೆ ಏನೊಂದು ಕೆಲಸ ನಾನು ಮಾಡ್ತಿದ್ನೋ ಆ ಕೆಲಸಕ್ಕೆ ಫಲ ಅನ್ನೋದು ಕೊಟ್ಟರು. ನಾನು ಕೇಳ್ಕೊಳ್ಳೋದು ಅಷ್ಟೇ ರಾಯರ ಹತ್ರ, ನಾನು ಈ ಕೆಲಸ ಮಾಡೋದಕ್ಕೆ ನಿಮ್ಮ ಅನುಗ್ರಹ ಇದೆ, ನೀವು ನನಗೆ ದಾರಿ ತೋರಿಸಿದ್ದೀರಾ, ಒಂದು ಹೂ ಪ್ರಸಾದ ಅನ್ನೋದು ಕೊಟ್ಟಿದ್ದೀರಾ, ಸೂಚನೆ ಕೊಟ್ಟಿದ್ದೀರಾ. ಆದರೆ ನಾನೀಗ ಮಾಡ್ತಾರೋ ಕೆಲಸದಲ್ಲಿ ಯಶಸ್ಸು ಕೊಡಬೇಕು ನೀನು. ನಾನು ಏನು ಒಂದು ಕೆಲಸ ಮಾಡ್ತಾಯಿದ್ದೀನೋ ಅದ್ರ ಜೊತೆ ನೀನಿರಬೇಕು ಭಗವಂತ. ಅದರಿಂದ ನನಗೆ ಲಾಸ್ ಆಗಬಾರ್ದು. ಯಾವುದೇ ಒಂದು ತೊಂದರೆ ತಾಪತ್ರೆ ಅಡ್ಡಿ ಆತಂಕ ಬಂದರೂ ಅದನ್ನೆಲ್ಲ ನೀನೇ ನೋಡ್ಕೋಬೇಕು ಅಂತ ನಾನು ರಾಯರ ಹತ್ರ ಪ್ರತಿದಿನ ನಾನು ಕೇಳೋ ಅಂಥದ್ದು. ಏಕೆ ಅಂತಂದರೆ ಜೀವನದಲ್ಲಿ ನಾವೇನಾದರೂ ಒಂದು ಮಾಡಬೇಕಾದ್ರೆ ರಾಯರ ಹೆಸ್ರು ಹೇಳ್ಕೊಂಡು ರಾಯರನ್ನ ಮುಂದೆ ಇಟ್ಕೊಂಡು ನಾವು ಮಾಡ್ತು ಅಂತಂದರೆ ಖಂಡಿತ ಅದು ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಸೂಚನೆ ಕೊಡ್ತಾರೆ. ಅದರಿಂದ ಒಳ್ಳೇದಾಗಲ್ಲ ಅನ್ನೋದಾಯಿತು ಅಂತಂದರೂ ಸಹ ರಾಯರು ಸೂಚನೆ ಕೊಡ್ತಾರೆ. ಯಾರ ಮುಖಾಂತರನಾದರೂ ಹೇಳಿಸ್ತಾರೆ. ಇಲ್ಲ ಅದರಲ್ಲಿ ಒಂದು ಸತಿ ನಮ್ಗೆ ಲಾಸ್ ಆಯಿತು ಅಂತ ಅನ್ನೋದಾಯಿತು ಅಂತಂದರೆ ಅದು ನಾಲ್ಗೆ ಕೈ ಬಿಟ್ಬಿಡಬೇಕು. ನಾವು ಮಾಡೋ ಕೆಲಸದಲ್ಲೆಲ್ಲ ಒಳ್ಳೆಯದೇ ಆಗೋದಿಲ್ಲ, ನಾವು ಮಾಡೋ ಕೆಲಸದಲ್ಲೇ ಅಷ್ಟೇ ಕೆಟ್ಟದ್ದು ಸಹ ಆಗೋದಿಲ್ಲ. ನಾವು ರಾಯರ ಹತ್ರ ಮನೆ ದೇವ್ರ ಹತ್ರ ಏನೊಂದು ಒಳ್ಳೆಯದು ಕೆಟ್ಟದ್ದು ಕೇಳಿಕೊಂಡು ನಾವು ಕೇಳ್ಕೊತೀವೋ ಅದು ಆಗುತ್ತೆ ಅನ್ನೋದಾಯಿತು ಅಂತಂದರೆ ದೇವತೆಗಳು ನಮ್ಮ ಜೊತೆಗಿದ್ದು ನಮಗೆ ಅನುಗ್ರಹ ಮಾಡ್ತಿರ್ತಾರೆ. ಇದ್ರ ಅನುಭವನೂ ಸಹ ನನಗಾಗಿದೆ. ಏಕೆ ಅಂತಂದರೆ ನಾನು ಹಿಂದೆ ಸುಮಾರು ಕಷ್ಟ ಅನ್ನೋದು ನನ್ನಲ್ಲಿತ್ತು. ಏಕೆ ಅಂತಂದರೆ ಕೆಲಸ ಕಾರ್ಯಗಳಿಲ್ದಿರ ಜೀವನ ಮಾಡೋದು ಕಷ್ಟ ಆಗಿತ್ತು, ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ತುಂಬಾ ಕಷ್ಟ ಆಗಿತ್ತು. ಹಾಗಾಗಿ ನಾನು ರಾಯರನ್ನ ಮೊದಲದಾಗಿ ನಂಬಿದಾಗ ನನಗೆ ಒಂದು ಸಂಕಲ್ಪ ಅಂತ ಏನು ಮಾಡಿಕೊಂಡೆ, ನಾನು 9 ವಾರ ನಿನ್ನ ಮಠಕ್ಕೆ ಬಂದು ನಾನೊಂದು ತುಪ್ಪದ ದೀಪ ಬೆಳಗ್ತೀನಿ ಭಗವಂತ, ನಾನೇನು ಅಂದ್ಕೊಂಡಿದ್ದೀನೋ ಅದು ಈಡೇರಿಸು ನೀನು ಅಂತ ನನ್ನ ತಂದೆ ಮುಂದೆ ಕೇಳ್ಕೊಂಡಾಗ
ಬುಧವಾರ ನಾನು ಕೇಳ್ಕೊಂಡೆ. ಆದರೆ ಗುರುವಾರ ದಿವಸನೇ ನನಗೆ ಒಂದು ಅನುಗ್ರಹ ಮಾಡಿದಂಥದ್ದು ರಾಯರು. ಒಂದು ಫೋನ್ ಕಾಲ್ ಬಂದು ದೊಡ್ಡದಾಗಿ ಒಂದು ಕೆಲಸ ಬಂತು. ಅದು ಹೇಳಿದ್ನಲ್ಲ, ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ. ಅವ್ರು ಯಾರು ಗುರ್ತು ಪರಿಚಯನೂ ಇಲ್ದಿರೋ ಅಂಥವ್ರು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಲಕ್ಷಾಂತರ ರೂಪಾಯಿ ಕೆಲಸ ಕೊಟ್ಟರು. ಅದೇ ರೀತಿ ರಾಯರು ಅವರು ರೂಪದಲ್ಲಿ ಬಂದಿದ್ದಾರೆ ಅಂತ ನನಗೆ ಗೊತ್ತಾಯಿತು. ನಾನು ನಂಬಿ ಮೊದಲನೇ ವಾರ ಸಂಕಲ್ಪ ಪೂಜೆ ಮಾಡಿದ್ನಲ್ಲ, ಅವತ್ತೇ ನನಗೆ ಅನುಗ್ರಹ ಮಾಡಿದಂಥದ್ದು. ನನಗಾದಂಥ ಅನುಭವಗಳನ್ನ ರಾಯರು ನಿಮಗೂ ಸಹ ಮಾಡಿರ್ತಾರೆ, ನಿಮ್ಮ ಜೀವನದಲ್ಲೂ ಸಹ ಮಾಡಿರ್ತಾರೆ. ನಿಮಗೆ ಕಷ್ಟ ಇದೆ ಅಂತ ಅಂದಾಗ ರಾಯರ ಹತ್ರ ಈ ಥರ ಒಂದು ಸಂಕಲ್ಪ ಅಂತ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.